சேர்ந்து ஆமென் சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತ? தூதர்கள் உண்டாகிறதுக்கு முன்னையே கடவுள் இருந்தார். ಎಲ್ಲ ದೇವದೂತರು ಉಂಟಾಗುವುದಕ್ಕಿಂತ ಮುಂಚೆಯೇ ದೇವರಿದ್ರು. எல்லாம் முடிந்த பிறகு பூமி அழிந்தே போனாலும் அவருடைய வார்த்தை அழியவே அழியாது. ಎಲ್ಲ ಮುಗಿದು ಹೋದ್ರು, ಭೂಮಿ ಆಕಾಶವೇ ಅಳಿದು ಹೋದ್ರು, ಆತನ ವಾಕ್ಯ ಎಂದಿಗೂ ಅಳಿಯಲಾರದು. அழியவே அழியாது. ಆ ವಾಕ್ಯ ಎಂದಿಗೂ ಅಳಿಯಲಾರದು. பேர் இன்றைக்கு என்னோடு சேர்ந்து சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಹೇಳ್ತೀರಾ? God is a God who amen made me. He lives with me. ನನ್ನ ದೇವರು ನನ್ನನ್ನು ಉಂಟು ಮಾಡಿದ ದೇವರು, ಆತ ನನ್ನೊಂದಿಗೆ ಜೀವಿಸ್ತಾರೆ. எத்தனை பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ನನ್ನೊಂದಿಗೆ ಆಮೆನ್ ಅಂತೀರಾ? அப்போ என்ன நடந்தது? ಹಾಗಾದ್ರೆ ಏನು ಸಂಭವಿಸಿತು? ಮನುಷ್ಯನೋಡು ಕೂಡ ದೇವನ್ ನಿರಂತರವಾಗಿ ವಾಳ முடியல. ಮನುಷ್ಯನೊಂದಿಗೆ ದೇವರು ನಿರಂತರವಾಗಿ ವಾಸಿಸಲಿಕ್ಕೆ ಆಗಲಿಲ್ಲ. ಅವರಿಗೆ என்னோடு இருக்க வாஞ்சை, ಆತನಿಗೆ ನನ್ನೊಂದಿಗೆ ಜೀವಿಸಬೇಕಂತ ಆಸೆ, ನಿಮ್ಮೊಂದಿಗೆ ಇರಲಿಕ್ಕೆ ಆಸೆ. அந்த மகிமையும் மண்ணும் ஒண்ணாய் வாழ முடியாது. ಆದ್ರೆ ಆ ಮಹಿಮೆಯು ಮಣ್ಣು ಒಂದಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಮಣ್ಣಾಲ ಉರುವಾಕಪಟ್ಟವ, ನೀ ಮಣ್ಣಿನಿಂದ ಸೃಷ್ಟಿ ಮಾಡಲ್ಪಟ್ಟವನು. ಮಹಿಮೆಯಾದ ஒரு தெய்வம். ಆತನು ಮಹಿಮೆಯಾದ ಒಂದು ದೇವರು. உன்னுடைய வாழ்க்கையில எல்லாமே லிமிட் 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 லிಮಿಟ್ ಲಿಮಿಟ್ ಆನது. ನಿನ್ನ ಜೀವಿತದಲ್ಲಿ ಎಲ್ಲವೂ ಮಿತಿ 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 ಉಳ್ಳದಾಗಿ ಇರುತ್ತದೆ. ಅವರುடைய வாழ்க்கையில எதுவுமே லிமிட் கிடையாது. ಆದ್ರೆ ಆತನ ಜೀವಿತಕ್ಕೆ ಯಾವುದು ಮಿತಿಯೇ ಇಲ್ಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? அவருடைய வல்லமைக்கு அளவே ಇಲ್ಲ. ಆತನ ಒಂದು ಬಲಕ್ಕೆ ಅಳತೆಯೇ ಇಲ್ಲ. அவருடைய அழகுக்கு அளவே ಇಲ್ಲ. ಆತನ ಒಂದು ಪ್ರೀತಿಗೆ ಅಳತೆಯೇ ಇಲ್ಲ. ಭೂಮಿಯಲ್ಲಿ ஒருவரும் கூட அவருக்கு ஒப்பிட முடியாதவர். ಭೂಮಿಯಲ್ಲಿ ಒಬ್ಬರು ಕೂಡ ಅವರಿಗೆ ಸರಿ ಸಮಾನವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ஒருவரும் கூட ஒப்பிட முடியாதவர். ಪರಲೋಕದಲ್ಲಿಯೂ ಆತನಿಗೆ ಸರಿ ಸಮಾನರಾದವರು ಒಬ್ಬರು ಇಲ್ಲ. Man couldn't become like God. ಮನುಷ್ಯನು ದೇವರಂತಾಗ್ಲಿಕ್ಕೆ ಆಗ್ಲಿಲ್ಲ. God couldn't live with man. ದೇವರು ಮನುಷ್ಯನೊಂದಿಗೆ ಬದುಕಲಿಕ್ಕೆ ಆಗ್ಲಿಲ್ಲ. So what God did? ಆದ್ರೆ ದೇವರು ಏನ್ ಮಾಡಿದ್ರು? That word became flesh. ಆ ವಾಕ್ಯವು ಮನುಷ್ಯನಾಗಿ ಬಂತು. Amen. Hallelujah. Hallelujah. If you read that verse, ಆ ವಾಕ್ಯವನ್ನು ನೀವು ಓದುವುದಾದರೆ, the Bible says, ಸತ್ಯವೇದ ಹೇಳ್ತದೆ, and the word became flesh. ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ಬಂದನು. Amen. Can you read that verse please? 14th verse. 14ನೇ ವಾಕ್ಯ. And the word was made flesh. ಆ ವಾಕ್ಯವೆಂಬುವವನು ನರಾವತಾರ ಎತ್ತಿದನು. ಎಲ್ಲರೂ சொல்லுங்க, the word was made flesh. ಎಲ್ಲರೂ ಹೇಳಿ, ಆ ವಾಕ್ಯವೆಂಬಾತನು ಮಾಂಸವಾದನು. சொல்லுங்க, word became flesh. ವಾಕ್ಯವು ಮಾಂಸವಾಯಿತು. word flesh ಆಗ முடியுமா? ವಾಕ್ಯ ಮಾಂಸವಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯವಾ? ಅದು முடிந்தது. ಆದ್ರೆ ಅದು ನೆರವೇರಿತು. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ವಾರ್ತೆ is amen invisible. ವಾಕ್ಯ ಅದೃಶ್ಯವಾದದ್ದು. ಆಮವಾ ಇಲ್ಲಿಯಾ சொல்லுங்க? ಹೌದಾ ಇಲ್ಲವಾ? If I am speaking to you, ಈಗ ನಾನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆಂದ್ರೆ, you cannot see the word I speak, you can only hear it. ನಾನು ಮಾತನಾಡ್ತಿರುವ ಮಾತುಗಳನ್ನು ನಿಮ್ಮಿಂದ ನೋಡ್ಲಿಕ್ಕೆ ಆಗಲ್ಲ, ಆದ್ರೆ ನಿಮ್ಮಿಂದ ಕೇಳಲಿಕ್ಕೆ ಮಾತ್ರ ಸಾಧ್ಯ. Amen. ஆனால் ಆದರೆ பார்க்க கூடாத வார்த்தையை மாம்சமாக பார்க்கிறபடியாய் அவர் மாறிவிட்டார். ಅದೃಶ್ಯವಾದ ವಾಕ್ಯವು ಕಾಣುವಂತ ಒಂದು ಶರೀರವಾಗಿ ಮಾರ್ಪಟ್ಟಿತು. Amen. The word that created the universe, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದಂತ ವಾಕ್ಯ became flesh like me. ನಮ್ಮ ಹಾಗೆ ಮನುಷ್ಯ ಅವತಾರ ಎತ್ತಿತು. When he created man in his own image, ಆತನು ತನ್ನ ಹೋಲಿಕೆಯಂತೆ ಮನುಷ್ಯನನ್ನ ಉಂಟು ಮಾಡಿದಾಗ, he wanted me to become his partner. ನಾವು ಆತನ ಸಂಗಾತಿ ಆಗ್ಬೇಕು ಅಂತ ಆತನು ಬಯಸಿದನು. ಆತನ ಹಾಗೆ ಆತನ ಜಾತಿಯಾಗಿ. But what we became? ಆದ್ರೆ ಆತನ ಏನಾಗಿ ಮಾರ್ಪಟ್ಟನು? ಜಾತಿಗೆ ಹೋಗದೆ ಸೈತಾನ್ ಜಾತಿಗೆ ಹೋಗ್ಬಿಟ್ವಿ ನಾವು ತಿಂದು. ನಾವು ಹಣ್ಣು ತಿಂದು ಆ ದೇವರ ಜಾತಿಯಾಗಿರದೆ ಸೈತಾನ್ ಜಾತಿಯಾಗಿ ಮಾರ್ಪಟ್ವಿ. ಆದ್ರೆ ದೇವರು ಮಾಡಿದ್ದೇನು? He became flesh. ಆತನು ಮನುಷ್ಯನಾಗಿ ಮಾರ್ಪಟ್ಟನು. ಎಲ್ಲವற்றையும் உண்டாக்குகிற வார்த்தை மாம்சமானது. ಎಲ್ಲವನ್ನು ಸೃಷ್ಟಿ ಮಾಡಿದ ವಾಕ್ಯವು ಮಾಂಸವಾಗಿ ಮಾರ್ಪಟ್ಟಿತು. I tell you, ನಾನು ನಿಮಗೆ ಹೇಳ್ತೇನೆ, if the word can become flesh, ಆ ವಾಕ್ಯವು ಮಾಂಸವಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಎನ್ನುವುದಾದರೆ, flesh can become word. ಈ ಒಂದು ಮಾಂಸವು ವಾಕ್ಯವಾಗಿ ಮಾರ್ಪಡಲಿಕ್ಕೆ ಸಾಧ್ಯ. ಎಷ್ಟು ಜನ ಆಮೆನ್ ಅಂತೀರಾ? ಯೇಸು ನೆற்றும் இன்றும் என்றும் மாறாதவர். ಯೇಸು ನೆನ್ನೆಯೂ ಇಂದಿಗೂ ಎಂದೆಂದಿಗೂ ಮಾರ್ಪಾಡಾಗದೆ ಇರುವಾತನು. He will never change, but he can change you. ಆತನು ಮಾರ್ಪಾಡಾಗುವುದಿಲ್ಲ, ಆದರೆ ನಮ್ಮನ್ನು ಆತನು ಮಾರ್ಪಡಿಸಲು ಶಕ್ತನು. change your character. ಆತನು ನಿಮ್ಮ ಸ್ವಭಾವವನ್ನು ಮಾರ್ಪಡಿಸಲು ಶಕ್ತನು. ಆತ ನಿಮ್ಮ ಜೀವಿತಗಳನ್ನು ಮಾರ್ಪಡಿಸಲು ಶಕ್ತನು. ಆತ ನಿಮ್ಮ ವ್ಯಾಧಿಯನ್ನು ಮಾರ್ಪಡಿಸಲು ಶಕ್ತನು. ಆತನು ನಿಮ್ಮ ಮರಣಕರ ಹಾಸಿಗೆಯನ್ನು ಮಾರ್ಪಡಿಸಲು ಶಕ್ತನು. ಆತ ನಿಮ್ಮ ನಿರಾಶೆಗಳನ್ನು ಮಾರ್ಪಡಿಸಲು ಶಕ್ತನು. ಆತ ನಿಮ್ಮ ಸೋಲುಗಳನ್ನು ಮಾರ್ಪಡಿಸಲು ಶಕ್ತನು. ಆತ ನಿಮ್ಮ ಸಾಲಗಳನ್ನು ಮಾರ್ಪಡಿಸಲು ಶಕ್ತನು. ಯಾಕೆಂದ್ರೆ ಆತನು ಮಾರ್ಪಾಡಾಗದ ದೇವರು. ಆತನು ಮಾರ್ಪಾಡಾಗದ ಆತನು. Hallelujah.